ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ. ಇವತ್ತು ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ದಲ್ಲೇ ಇಲ್ಲಿ ಇಂಪಾರ್ಟೆಂಟ್ ಆಗಿ ನಾರ್ಮಲ್ ಫೋಟೋವನ್ನು ಈ ರೀತಿ ಫೋಟೋವನ್ನಾಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಹೇಗೆ ಎಲ್ಲ ಸ್ಟೇಟಸ್ ಇಡ್ತಾ ಇದ್ದಾರೆ ನೋಡಿ. ಎಷ್ಟು ಸುಂದರವಾಗಿರುವಂತಹ ನಾರ್ಮಲ್ ಫೋಟೋವನ್ನು HD ರೂಪದಲ್ಲಿ ಜಮೀನಿ ಫೋಟೋವನ್ನಾಗಿ ಕನ್ವರ್ಟ್ ಮಾಡಿ ಸ್ಟೇಟಸ್ ಇನ್ಸ್ಟಾಗ್ರಾಮ್ದಲ್ಲಿ, ಫೇಸ್ಬುಕ್ದಲ್ಲಿ ವೈರಲ್ ಆಗ್ತಾ ಇದೆ. ನಿಮ್ಮ ಫೋಟೋವನ್ನು ಈ ರೀತಿ ಮಾಡಬೇಕು ಅಂದ್ರೆ ಹಾಗಾದ್ರೆ ಏನ್ ಮಾಡ್ಬೇಕು? ಸಿಂಪಲ್ ಆಗಿ ಒಂದೇ ಒಂದು ನಿಮಿಷದಲ್ಲಿ ಹೇಳಿಕೊಡ್ತೇನೆ. ನಿಮ್ಮ ಫೋಟೋವನ್ನು ಕೂಡ ಇದೇ ರೀತಿಯಲ್ಲಿ ಎಡಿಟ್ ಮಾಡಿ ನೀವು ಕೂಡ ನಿಮ್ಮ ಸ್ಟೇಟಸ್ ಹಾಕಿಕೊಳ್ಳಿ. ಹಾಗಾದ್ರೆ ಬನ್ನಿ ನೇರವಾಗಿ ಒಂದು ಕ್ರೋಮ್ ಬ್ರೌಸರ್ಗೆ ಹೋಗೋಣ. ಕ್ರೋಮ್ ಬ್ರೌಸರ್ ಅಲ್ಲಿ ನಿಮ್ಮ ಒಂದು ಆಲ್ರೆಡಿ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಆಗಿರುತ್ತೆ. ಆ ಜಿಮೇಲ್ ಅಕೌಂಟ್ ಮೇಲೆ ನಿಮ್ಮ ಕ್ರೋಮ್ ಬ್ರೌಸರ್ ಇರುತ್ತೆ, ಹೌದಾ? ಕ್ರೋಮ್ ಬ್ರೌಸರ್ ಓಪನ್ ಮಾಡಿ ಅದ್ರ ಮೇಲೆ ಓಪನ್ ಮಾಡಿದ ನಂತರ ಕ್ರೋಮ್ ಬ್ರೌಸರ್ ಒಳಗಡೆ ಸರ್ಚ್ ಅಂತ ನೀವು ಏನ್ ಮಾಡ್ಬೇಕು? ಕ್ರೋಮ್ ಬ್ರೌಸರ್ ಒಳಗಡೆನೆ ಗೂಗಲ್ ಓಪನ್ ಮಾಡಿಕೊಂಡು ಆ ಗೂಗಲ್ ಅಲ್ಲಿ ಸರ್ಚ್ ಆರ್ ಟೈಪ್ URL ಅಂತ ಒಂದು ಸರ್ಚ್ ಬಾಕ್ಸ್ ಬರುತ್ತೆ. ಆ ಬಾಕ್ಸ್ ಒಳಗಡೆ ಏನ್ ಬರಿಬೇಕು ಅಂದ್ರೆ ಸಿಂಪಲ್ ಆಗಿ ನೀವು ಏನ್ ಮಾಡ್ಬೇಕು? GE ನಾನು ಟೈಪ್ ಮಾಡಿದ ರೀತಿಯಲ್ಲೇ ನೀವು ಟೈಪ್ ಮಾಡಿ. GEMINI ಜಮೀನಿ ಅಂತ ಬರುತ್ತೆ. ಜಮೀನಿ ಅಂತ ನೀವು ಕ್ಲಿಕ್ ಮಾಡಿ ಬರೆದು ಟೈಪ್ ಮಾಡಿದ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೇರವಾಗಿ ಫಸ್ಟ್ ಆಪ್ಷನ್ಸ್ ಬರೋದೆ ಗೂಗಲ್ ಜೆಮಿನಿ ಅಂತ ಬರ್ತದೆ. ಗೂಗಲ್ ಜೆಮಿನಿ ಮೇಲೆ ಏನ್ ಮಾಡಿ? ಕ್ಲಿಕ್ ಮಾಡಿ. ಸಿಂಪಲ್ ಆಗಿ, ಬಹಳ ಸಿಂಪಲ್ ಆಗಿ ಟ್ರಿಕ್ ಇದೆ ಇದು. ಓಕೆ, ಈ ಗೂಗಲ್ ಜೆಮಿನಿ ಅಂತ ಕ್ಲಿಕ್ ಮಾಡಿದ ಮೇಲೆ ಒಂದು ಬಾಕ್ಸ್ ಬರುತ್ತೆ. ಅಲ್ಲಿ ಯಾವುದು? ಆಸ್ಕ್ ಜೆಮಿನಿ ಅಂತ ಬರ್ತದೆ, ಹೌದಾ? ಆಸ್ಕ್ ಜೆಮಿನಿ ಅಂತ ಬರ್ತದೆ. ಸಿಂಪಲ್ ಆಗಿ ನೀವೇನ್ ಮಾಡ್ಬೇಕು? ನನ್ನ ಒಂದು ಯೂಟ್ಯೂಬ್ ಚಾನಲ್ ನ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಒಳಗಡೆ ಒಂದು ಮೆಸೇಜ್ ಮಾಡಿದಂತಹ ಟೈಪ್ ಮೆಸೇಜ್ ನಾನು ಲಿಂಕ್ ಹಾಕಿದ್ದೇನೆ. ಅದನ್ನು ಕಾಪಿ ಮಾಡ್ಕೊಳ್ರಿ. ಆ ಕಾಪಿ ಮಾಡಿದಂತಹ ಒಂದು ಟೈಪ್ ಮೆಸೇಜ್ ಅನ್ನು ಇಲ್ಲೇನ್ ಮಾಡ್ಬೇಕು? ನೀವು ಪೇಸ್ಟ್ ಮಾಡ್ಕೊಳ್ಬೇಕು. ಇದು ಬಹಳ ಸಿಂಪಲ್ ಆಗಿದೆ. ನಾನು ಆಲ್ರೆಡಿ ಅದನ್ನು ಏನ್ ಮಾಡ್ಕೊಂಡಿದ್ದೀನಿ? ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನೇ ಇಲ್ಲಿ ಏನ್ ಮಾಡ್ತೇನೆ? ನಾ ಇವಾಗ ಕಾಪಿ ಪೇಸ್ಟ್ ಮಾಡ್ತೇನೆ. ಓಕೆನಾ? ನೋಡಿ, ಇಲ್ಲಿ ಇದು ಇಷ್ಟೇ ಸಿಂಪಲ್ ಆಗಿರೋದು. ನಾನು ಡಿಸ್ಕ್ರಿಪ್ಷನ್ ಹಾಕಿದ್ದೇನೆ ಆಲ್ರೆಡಿ. ಅದನ್ನ ಏನ್ ಮಾಡ್ಕೊಳ್ರಿ? ಇವಾಗ ಇಲ್ಲಿ ಆಸ್ಕ್ ಜೆಮಿನಿ ಇದ್ದಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೊಳ್ರಿ. ಅದನ್ನೇ ಅಲ್ಲಿ ಏನ್ ಮಾಡಿ? ಕಾಪಿ ಮಾಡ್ಕೊಳ್ರಿ. ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ಕೊಂಡ ನಂತರ ಅದೇ ಒಂದು ಪೇಸ್ಟ್ ಮಾಡಿದಂತಹ ಮೆಸೇಜ್ ಕೆಳಗಡೆ ಒಂದು ಪ್ಲಸ್ ಐಕಾನ್ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಕ್ಲಿಕ್ ಮಾಡಿದ್ಮೇಲೆ 2 ಆಪ್ಷನ್ಸ್ ಬರುತ್ತೆ, ಹೌದಾ? ಅಪ್ಲೋಡ್ ಫೈಲ್ಸ್ ಅಂತ ಬರುತ್ತೆ ಅಂಡ್ ಫ್ರಮ್ ದ ಡ್ರೈವ್ ಅಂತ ಬರುತ್ತೆ. ಮೇಲ್ಗಡೆ ಫಸ್ಟ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಸಿಂಪಲ್ ಆಗಿಲ್ಲಿ ನೀವು ಆಲ್ರೆಡಿ ಏನಾದ್ರೂ ನಿಮ್ಮ ಒಂದು ಗ್ಯಾಲರಿ ಒಳಗಡೆ ಫೋಟೋ ಇದ್ರೆ ಆಟೋಮೆಟಿಕ್ ನೀವು ಫೈಲ್ಸ್ ಇದೆ ಅಲ್ವಾ, ಫೈಲ್ಸ್ ಒಳಗಡೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ರಿ. ಒಂದು ವೇಳೆ ಫೋಟೋ ಇಲ್ಲ ಅಂದ್ರೆ ಇಲ್ಲಿ ಕ್ಯಾಮ್ರಾ ಇರುತ್ತೆ. ಕ್ಯಾಮ್ರಾ ಮೇಲೆ ಸೆಲೆಕ್ಟ್ ಮಾಡಿದ್ಮೇಲೆ ನೀವು ಲೈವ್ ಅಲ್ಲೇ ನೀವು ಒಂದು ಫೋಟೋ ಹೊಡ್ಕೊಳ್ಬಹುದು. ಈ ರೀತಿಯಲ್ಲಿ ಒಂದು ಫೋಟೋ ಹೊಡ್ಕೊಂಡು ನೀವು ಇದೇ ಫೋಟೋವನ್ನೇ ನೀವೇನ್ ಮಾಡಿ? ಸೆಲೆಕ್ಟ್ ಮಾಡ್ಕೊಳ್ರಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಅಲ್ಲಿ ಸ್ಮಾಲ್ ಆಗಿ ಸೆಲೆಕ್ಟ್ ಆದ್ಮೇಲೆ ನಿಮ್ಗೆ ರೈಟ್ ಸೈಡ್ ಒಂದು ಆಪ್ಷನ್ ಇದೆ. ಅಲ್ಲಿ ಅದ್ರ ಮೇಲೆ ನೀವು ಸಿಂಪಲ್ ಆಗಿ ಕ್ಲಿಕ್ ಮಾಡಿಬಿಟ್ರೆ ಸಾಕು. ನಿಮ್ಮ ಒಂದು ನೆಟ್ವರ್ಕ್ ಚೆನ್ನಾಗಿ ಸ್ಪೀಡ್ ಇರಬೇಕು. ಇಷ್ಟೇ ಸಾಕು. ನೀವು ಈಸಿಯಾಗಿ ನೋಡಿ ನಿಮ್ದು ಯಾವ ರೀತಿ ಜಮೀನಿ ಫೋಟೋ ಆಗಿ ಕನ್ವರ್ಟ್ ಆಗುತ್ತೆ. ನನ್ನ ನಾರ್ಮಲ್ ಫೋಟೋ ಆಗಿ ಜಮೀನಿ ಫೋಟೋ ಆಗಿ ಇವಾಗ ಸರ್ಚಿಂಗ್ ಆಗ್ತಾ ಇದೆ. ನೋಡ್ರಿ ಯಾವ ರೀತಿ ಕನ್ವರ್ಟ್ ಆಗುತ್ತೆ ಅನ್ನೋದು. ಇದನ್ನೇ ನೀವು ಸಿಂಪಲ್ ಆಗಿ ಸ್ಟೇಟಸ್ ಇಡ್ಬೋದು, ವಾಟ್ಸಪ್ ಸ್ಟೇಟಸ್ ಇಡ್ಬೋದು ಅಂಡ್ ಇನ್ಸ್ಟಾಗ್ರಾಮ್ದಲ್ಲಿ ಶೇರ್ ಮಾಡ್ಕೊಳ್ಬಹುದು, ಫೇಸ್ಬುಕ್ ದಲ್ಲಿ ಅಪ್ಲೋಡ್ ಮಾಡ್ಬೋದು. ಈಸಿಯಾಗಿ ನೋಡ್ರಿ ಎಷ್ಟು ಸಿಂಪಲ್ ಆಗಿ ಬಂತು ನೋಡ್ರಿ. ಈಗ ಸಿಂಪಲ್ ಆಗಿ ಬಂತಿದ್ದು. ಸಿಂಪಲ್ ಆಗಿ ಈ ರೀತಿಯಲ್ಲಿ ಆರಾಮಾಗಿ ನೀವು ಏನ್ ಮಾಡ್ಬೋದು? ಸಿಂಪಲ್ ಆಗಿ ನೀವು ಒಂದು ಎಡಿಟ್ ಅನ್ನು ಮಾಡ್ಬೋದು. ನೋಡಿ ಎಷ್ಟು ಚಂದ ಐತ್ ನೋಡ್ರಿ. ಓಕೆನಾ? ಈ ರೀತಿಯಲ್ಲಿ ಆರಾಮಾಗಿ ನೀವು ಇದನ್ನೇ ಶೇರ್ ಮಾಡ್ಕೊಳ್ಬಹುದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು.